ನಿನ್ನ ಒಳ್ಳೆಯ ಗುಣಕ್ಕೆ ಇಲ್ಲಿ ಬೆಲೆ ಇಲ್ಲ. ನೀನು ಇಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿ ಇದ್ರೂ ನಿನ್ನ ಪ್ರಾಮಾಣಿಕತೆಗೆ ಎಳ್ಳಷ್ಟು ಬೆಲೆ ಇಲ್ಲವೇ ಇಲ್ಲ. ಈ ಜೀವನದಲ್ಲಿ ನಿನಗೇ ನಿನ್ನ ಒಳ್ಳೆಯತನಕ್ಕೆ ಬೆಲೆನೇ ಇಲ್ಲ. ನೀನು ನಿನ್ನ ಜೀವನ ಪೂರ್ತಿ ಅವರಿಗೆ ಒಳ್ಳೆಯದಾಗಲಿ ಇವರಿಗೆ ಒಳ್ಳೆಯದಾಗಲಿ ಅಂತ ಜೀವನ ಪೂರ್ತಿ ಇತರರಿಗೆ ಅವಕಾಶಗಳನ್ನು ಕೊಡುತ್ತಾನೆ ಹೋದರೆ ಜೀವನದಲ್ಲಿ ನೀನು ಗೆಲ್ಲುವುದಾದರೂ ಯಾವಾಗ? ಜೀವನದಲ್ಲಿ ನೀನು ಎಲ್ಲ ಅವಕಾಶಗಳನ್ನು ಇನ್ನೊಬ್ಬರಿಗೆ ಕೊಡುತ್ತಾ ಹೋದರೆ ನಿನಗೆ ಅವಕಾಶಗಳನ್ನು ಕೊಡುವವರು ಯಾರು? ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸ್ವಾರ್ಥಿಗಳೇ. ತಮ್ಮ ಬೇಳೆಯನ್ನು ಬೇಯಿಸಿಕೊಂಡು ನಿನ್ನನ್ನು ಬಿಟ್ಟು ಬಿಡುತ್ತಾರೆ. ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪಿಸಿಕೊಳ್ಳುವವರು ಬುದ್ಧಿವಂತರು. ಅಂಥವರ ಮೇಲೆ ಅತಿಯಾದ ನಂಬಿಕೆ ಇಟ್ಟವನು ನೀನೇ ದಡ್ಡ. ಇನ್ನೊಬ್ಬರ ಜೀವನದಲ್ಲಿ ನೀನು ಪ್ರವೇಶ ಮಾಡಿದರೆ ನಿನ್ನನ್ನು ಹಿಂಡಿಬಿಡುತ್ತಾರೆ. ನಿನ್ನ ಜೀವನವನ್ನು ಕಂಪ್ಲೀಟಾಗಿ ಸರ್ವನಾಶ ಮಾಡುತ್ತಾರೆ. ಎಲ್ಲವೂ ಇದ್ದು ನೀನು ಯಾಕೆ ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸಿಕೊಂಡೆ? ಬೇರೆಯವರಿಗೋಸ್ಕರ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀಯ. ಬಿಟ್ಟುಬಿಡು. ಈ ಪ್ರಪಂಚದಲ್ಲಿ ನೀನು ಬೆಳೆಯಬೇಕಾದ್ರೆ ಕೆಟ್ಟವನಾಗಲೇಬೇಕು. ಕೆಟ್ಟವನಾಗು. ನಿನಗೋಸ್ಕರ ಕೆಟ್ಟವನಾಗು. ನಿನ್ನ ಜೀವನವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದು ಸಾಧ್ಯವಿರುವುದು ಕೇವಲ ನಿನ್ನಿಂದ ಮಾತ್ರ. ನಾನು ಹೇಳ್ತಿರುವುದು ಕೆಟ್ಟವನಾಗುವಂದ್ರೆ ನಿನ್ನ ಬಗ್ಗೆ ಕೆಟ್ಟ ವಿಚಾರಗಳನ್ನು ಮಾಡುತ್ತಿರುವವರ ಮುಂದೆ ನೀನು ಕೆಟ್ಟವನಾಗು. ನಿನ್ನನ್ನು ಬಳಸಿಕೊಳ್ಳುವವರ ಮುಂದೆ ನೀನು ಕೆಟ್ಟವನಾಗು. ಈ ಪ್ರಪಂಚದಲ್ಲಿ ಮುಖವಾಡಗಳು ಬಹಳ, ಆದರೆ ನಿಜರೂಪಗಳು ಮಾತ್ರ ಅತ್ಯಂತ ವಿರಳ. ನಿನ್ನ ಜೀವನಕ್ಕಿಂತ ಬೇರೆಯವರ ಜೀವನ ಅತ್ಯಂತ ಚೆನ್ನಾಗಿದೆಯಂತ ಯೋಚನೆ ಮಾಡ್ತೀಯ. ಆದರೆ ನೀನು ಬೇರೆಯವರಿಗೆ ಯಾವಾಗಲೂ ಬೇರೆಯವನಾಗಿಯೇ ಇರುತ್ತೀಯ ಎಂಬುದನ್ನು ಎಂದಿಗೂ ಮರೆಯಬೇಡ. ಯಾವತ್ತು ನೀನು ಬೇರೆಯವರ ಬಗ್ಗೆ ಯೋಚನೆಯನ್ನು ಮಾಡುವುದನ್ನು ನಿಲ್ಲಿಸುತ್ತೀಯೋ ಆವಾಗಲೇ ನಿನ್ನ ಜೀವನ ಉದ್ಧಾರ ಆಗುವುದು. ಎಲ್ಲರ ಬಗ್ಗೆ ತಲೆಕೆಡಿಸಿಕೊಳ್ಳುವುದನ್ನು ಬಿಟ್ಟುಬಿಡು. ನಿನ್ನನ್ನು ಕಂಡು ಆಡಿಕೊಳ್ಳುವವರ ನಡುವೆ ನೀನು ಗರ್ವದಿಂದ ಬದುಕು. ಇಲ್ಲಿ ಯಾರೂ ನಿನ್ನ ಕಷ್ಟಗಳಿಗೆ ನೋವುಗಳಿಗೆ ಸ್ಪಂದಿಸುತ್ತಾರೆ ಅಂತ ಅಂದುಕೊಂಡಿದ್ರೆ ಅದು ನಿನ್ನ ದಡ್ಡತನ. ಜನ ನಿನಗೆ ಬೆಂಬಲಿಸುತ್ತಾರೆ ಅಂತ ಅಂದುಕೊಂಡಿದ್ದೀಯ. ಅದು ನಿನ್ನ ಭ್ರಮೆಯಷ್ಟೇ. ಅದು ಸಾಧ್ಯನೇ ಇಲ್ಲ. ನಾನು ಹಿಂದೇನೂ ಹೇಳಿದ್ದೆ, ಇವತ್ತೂ ಕೂಡ ಹೇಳುತ್ತಿದ್ದೀನಿ, ಮುಂದೇನೂ ಹೇಳುತ್ತಾನೆ ಇರ್ತೀನಿ. ಈ ಪ್ರಪಂಚದಲ್ಲಿ ಯಾರೂ ಯಾರಿಗೂ ಆಗಲ್ಲ. ಎಲ್ಲರಿಗಾಗಿ ನಿನ್ನ ಸ್ವಂತಿಕೆಯನ್ನು ನೀನು ಎಂದಿಗೂ ಬಿಟ್ಟುಕೊಡಬೇಡ. ಯಾಕೆ ಅಂದರೆ ಇಲ್ಲಿ ನಿನ್ನ ಪಾತ್ರವನ್ನು ನಿನಗಿಂತ ಚೆನ್ನಾಗಿ ಯಾರಿಗೂ ನಿಭಾಯಿಸೋಕೆ ಸಾಧ್ಯನೇ ಇಲ್ಲ. ಈ ಸಮಾಜ ಹೇಗಿದೆ ಗೊತ್ತಾ? ನೀನು ಮಾತನಾಡಿದರೆ ನಿನ್ನ ಮಾತಿನಲ್ಲಿರುವಂತಹ ತಪ್ಪನ್ನು ಹುಡುಕುತ್ತಾರೆ. ನೀನು ಮೌನವಾಗಿದ್ದರೆ ನಿನ್ನನ್ನೇ ತಪ್ಪಾಗಿ ವರ್ಣಿಸುತ್ತಾರೆ. ಎದ್ದೇಳು. ಈ ಸಮಾಜದ ಬಗ್ಗೆ, ಈ ಜನರ ಬಗ್ಗೆ ನೀನು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ. ನೀನು ಇತಿಹಾಸ ರಚಿಸುವ ಸಮಯ ಬಂದಿದೆ. ನಿನ್ನ ಸರಿಸಮ ಇಲ್ಲಿ ಯಾರೂ ಕೂಡ ಇಲ್ಲ. ನೀನು ಹಾಯಾಗಿ ಇರಬೇಕಾದ್ರೆ ಹಾಳಾದ ವಿಚಾರಗಳಿಂದ ಮೊದಲು ದೂರ ಇರುವುದನ್ನು ಕಲಿತುಕೋ. ಕೊನೆಗೊಂದು ಮಾತು ಹೇಳ್ತೇನೆ. ಮನುಷ್ಯ ಎಷ್ಟು ನೋವು ಅವಮಾನವನ್ನು ಅನುಭವಿಸುತ್ತಾನೋ ಅಷ್ಟು ಚೆನ್ನಾಗಿ ತನ್ನ ಜೀವನದಲ್ಲಿ ಅಚ್ಚುಕಟ್ಟಾಗಿ ಬದುಕುತ್ತಾನೆ. ಅವನಿಗೆ ಛಲ ಅನ್ನುವುದು ಇರಬೇಕು ಅಷ್ಟೇ. ಇಂತಹ ಮತ್ತೊಂದು ಕಂಟೆಂಟ್ನೊಂದಿಗೆ ನಾಳೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.